ಪಟಾಯಿಸ್ಗೆ ಹೊಂಟವ್ರೆ. ನಾವು ಪ್ರಾಮಾಣಿಕರು. ಅದೇ ಪ್ರಶ್ನೆ ಮಾಡಿದ್ದಕ್ಕೆ ಪಕ್ಷದಾಗಿದ್ದು ಪಕ್ಷಕ್ಕೆ ದ್ರೋಹ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮನ್ನು ಹೊರಗಿಟ್ಟಿದ್ದಾರೆ. ಹೆಚ್ಚು ನಾನು ಮಾತಾಡಲ್ಲ. ನಾನು ಪಕ್ಷಕ್ಕೆ ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ಭಾಳ ಸಂತೋಷ ಅಂದರೆ ನಾನು ಹೇಳ್ಬಾರ್ದು, ಅನ್ಯಥ ಭಾವಿಸ್ತಿದ್ದರೆ ನಿಮಗೊಂದು ಮಾತು ಹೇಳ್ತೇನೆ. ದೊಡ್ಡ ಮನೆಯವ್ರು ತಪ್ಪು ತಿಳಿಬಾರ್ದು ಅಂದರೆ ನಾನು ಹೇಳ್ತೀನಿ. ಒಂದು ಸಾರಿ ಅಲ್ಲ, ನನಗೆ 15 ವರ್ಷಗಳ ಹಿಂದೆ ದೊಡ್ಡ ಮನೆಯವರು ಒಂದು ಸರಿ ಫೋನ್ ಮಾಡಿದರು, ಪಾಟೀಲ್ರೆ ಬರೀ ಭಾಷಣ ಮಾಡೋದೇ ಆಗೋಗ್ಬಿಡ್ತಲ್ರಿ ನಿಮ್ಮದು ಅಂತೇಳಿ. ಪಕ್ಷದಾಗ ಏನೂ ಆಗಲಿಲ್ಲ, ಬೇಜಾರಾಗಿಲ್ಲಲ್ಲ ನಿಮಗೆ ಅಂತಂದರೆ 15-18 ವರ್ಷಗಳು ಇವತ್ತು ಹೇಳಿಲ್ಲ, ಅವರು ಎದುರಿಗೆ ಇದ್ದಾರೆ. ನನ್ನ ಮನೆದೇವ್ರ ಮೇಲೆ ಸಾಕ್ಷಿ. ಭಾಳ ಮನಸ್ಸಿಗೆ ಇಲ್ಲಿ ನಾನು ಅವಿನಾಶ್ ಸ್ಟಾಪ್ ಮಾಡಿ ಕೊಡ, ನಮಗೆ ಕೊಡ, ಇವ್ನ ಮತ್ತೆ ಅಲ್ಲಿ ಕೊಡು, ಪತ್ರಿಕೆಯರಿಗೆ ಕೊಡು. ಏನು ಬಿಡ್ರಿ, ನಮ್ಮ ಅಲ್ಲ, ಅಲ್ಲಿ ಕೊಡು, ಅಲ್ಲಿ ಕೊಡು, ಈ ಕಡೆ ಕೊಡ. ಇದು ನಂದು, ಅಗ್ರಹ ಮಾತಾಡ್ತಾರೆ ಸರ್. ಕೊಡ, ಯಾಕೆ ಬರ್ಲಿದ್ದಾರೆ ಕರ್ಕೊಂಬಂದು ಕೂರಿಸಿ ಮಾತಾಡಿಸ್ಲಿ. ಇರಲಿ ಪಟಾಲ್ರಿ, ನಮ್ಮ ಪತ್ರಿಕಾಗೋಷ್ಠಿ ಅಂತ ಹೇಳಿದ್ರೆ ನಮ್ಮ ಪಟಾಯಿಸ್ಗೆ ಹೊಂಟವ್ರೆ. ನಾವು ಪ್ರಾಮಾಣಿಕರು. ಅದೇ ಪ್ರಶ್ನೆ ಮಾಡಿದ್ದಕ್ಕೆ ಪಕ್ಷದಾಗಿದ್ದು ಪಕ್ಷಕ್ಕೆ ದ್ರೋಹ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮನ್ನು ಹೊರಗಿಟ್ಟಿದ್ದಾರೆ. ಹೆಚ್ಚು ನಾನು ಮಾತಾಡಲ್ಲ. ನಾನು ಪಕ್ಷಕ್ಕೆ ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ಭಾಳ ಸಂತೋಷ ಅಂದರೆ ನಾನು ಹೇಳ್ಬಾರ್ದು, ಅನ್ಯಥ ಭಾವಿಸ್ತಿದ್ದರೆ ನಿಮಗೊಂದು ಮಾತು ಹೇಳ್ತೇನೆ. ದೊಡ್ಡ ಮನೆಯವ್ರು ತಪ್ಪು ತಿಳಿಬಾರ್ದು ಅಂದರೆ ನಾನು ಹೇಳ್ತೀನಿ. ಒಂದು ಸಾರಿ ಅಲ್ಲ, ನನಗೆ 15 ವರ್ಷಗಳ ಹಿಂದೆ ದೊಡ್ಡ ಮನೆಯವರು ಒಂದು ಸರಿ ಫೋನ್ ಮಾಡಿದರು, ಪಾಟೀಲ್ರೆ ಬರೀ ಭಾಷಣ ಮಾಡೋದೇ ಆಗೋಗ್ಬಿಡ್ತಲ್ರಿ ನಿಮ್ಮದು ಅಂತೇಳಿ. ಪಕ್ಷದಾಗ ಏನೂ ಆಗಲಿಲ್ಲ, ಬೇಜಾರಾಗಿಲ್ಲಲ್ಲ ನಿಮಗೆ ಅಂತಂದರೆ 15-18 ವರ್ಷಗಳು ಇವತ್ತು ಹೇಳಿಲ್ಲ, ಅವರು ಎದುರಿಗೆ ಇದ್ದಾರೆ. ನನ್ನ ಮನೆದೇವ್ರ ಮೇಲೆ ಸಾಕ್ಷಿ. ಭಾಳ ಮನಸ್ಸಿಗೆ ಇಲ್ಲಿ ನಾನು ಅವಿನಾಶ್ ಸ್ಟಾಪ್ ಮಾಡಿ ಕೊಡ, ನಮಗೆ ಕೊಡ, ಇವ್ನ ಮತ್ತೆ ಅಲ್ಲಿ ಕೊಡು, ಪತ್ರಿಕೆಯರಿಗೆ ಕೊಡು. ಏನು ಬಿಡ್ರಿ, ನಮ್ಮ ಅಲ್ಲ, ಅಲ್ಲಿ ಕೊಡು, ಅಲ್ಲಿ ಕೊಡು, ಈ ಕಡೆ ಕೊಡ. ಇದು ನಂದು, ಅಗ್ರಹ ಮಾತಾಡ್ತಾರೆ ಸರ್. ಕೊಡ, ಯಾಕೆ ಬರ್ಲಿದ್ದಾರೆ ಕರ್ಕೊಂಬಂದು ಕೂರಿಸಿ ಮಾತಾಡಿಸ್ಲಿ. ಇರಲಿ ಪಟಾಲ್ರಿ, ನಮ್ಮ ಪತ್ರಿಕಾಗೋಷ್ಠಿ ಅಂತ ಹೇಳಿದ್ರೆ ನಮ್ಮ